ಜನವರಿ 13ರಿಂದ ಆರಂಭ ಆಗಿರುವಂತಹ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಕೋಟ್ಯಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಹೋಗಿ ಬರ್ತಾ ಇದ್ದಾರೆ. ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಸುಮಾರು 10 ಕೋಟಿ ಭಕ್ತರು ಬರೋ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರೋದು. ಈಗ ಪ್ರಯಾಗ್ರಾಜ್ಗೆ ಹೋಗಿ ಬಂದಂಥವರು ಹಾಸನದ ಮೂಲದ ವಿಜಯ್ ಕುಮಾರ್ ಅನ್ನೋರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ವಿಜಯ್ ಕುಮಾರ್ ಅವರೇ, ನೀವು ಯಾವಾಗ ಹೋಗಿದ್ ಬಂದ್ರಿ ಸರ್ ಮಹಾಕುಂಭ ಮೇಳಕ್ಕೆ? ಸರ್ ನಾವು ನಿನ್ನೆ ಪ್ರಯಾಗ್ರಾಜಿಗೆ ಹೋಗಿದ್ವಿ. ಇವತ್ತು ಮೌನಿ ಅಮಾವಾಸ್ಯೆ ಸ್ನಾನ ಮುಗಿಸಿದೀವಿ ನಾವು ಬೆಳಗ್ಗೆ 4 ಗಂಟೆನಲ್ಲಿ. ಬಟ್ ಅದು ಆಗಿರೋದು 2 ಗಂಟೆನಲ್ಲಿ ಸರ್, ಮಧ್ಯರಾತ್ರಿ. ಮಧ್ಯರಾತ್ರಿ 2 ಗಂಟೆನಲ್ಲಿ ಆಗಿರೋದು. ಎಲ್ಲ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗಾಗಿ ಆಗಿರೋದು. ನಮಗೂ ಏನು ಯಾರಿಗೂ ಏನು ತೊಂದರೆ ಏನಾಗಿಲ್ಲ. ನಾವು ಎಲ್ಲ ಸುಮಾರು ಜನ ಇದ್ವಿ ಸರ್. ನಾವೊಂದು 6 ಜನ ಟೀಮ್ ಇದ್ದೀವಿ. ಕರ್ನಾಟಕದವರು, ನಮ್ಮ ಹಾಸನದವ್ರು ಸುಮಾರು ಜನ ಇದ್ದಾರೆ. ಯಾರಿಗೇನು ತೊಂದರೆ ಆಗಿಲ್ಲ. ನೀವಿದ್ದ ಕಡೆನೂ ಈ ರೀತಿ ನೂಕು ಉಂಟಾಗಿತ್ತಾ? ನೂಕುನುಗ್ಲು ಸಾಮಾನ್ಯ ಸರ್, ಸಾಮಾನ್ಯ ನೂಕುನುಗ್ಲು ಆಗುತ್ತೆ. ಕೋಟ್ಯಾಂತರ ಜನ ಇದ್ದಾರೆ. ಹೌದು. ಇವಾಗ ಸ್ವಾಮೀಜಿಗಳು ಸ್ನಾನ ಮಾಡೋ ಅಂತ ಟೈಮಲ್ಲಿ ಸಾರ್ವಜನಿಕರು ಹೋದ್ರೆ ಅವರು ನುಗ್ತಾ ಇರ್ತಾರೆ. ಅವ್ರ ಸ್ಪೀಡಿಗೆ ಇವ್ರು ಹೋಗಕ್ಕಾಗೋದಿಲ್ಲ. ಹಂಗಾಗಿ ಈ ತರ ಸಮಸ್ಯೆ ಆಗಿದೆ. ಓಕೆ, ಈಗ ಅಲ್ಲಿ ವ್ಯವಸ್ಥೆಗಳು ಹೇಗಾಗಿದೆ ವಿಜಯ್ ಅವರೇ? ಇವತ್ತು 10 ಕೋಟಿ ಭಕ್ತರು ಬರ್ತಾರೆ ಅನ್ನೋದಿದೆ. ಸೊ ಹೇಗ್ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಇಷ್ಟು ಜನರನ್ನ ನಿಯಂತ್ರಿಸೋದಕ್ಕೆ? ಜನಗಳು ನಿಯಂತ್ರಿಸೋದಕ್ಕೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಯಾವ್ದು ಸ್ಟಾಂಪೇಡ್ ಆಗ್ದಂಗೆ ಬ್ಯಾರಿಕೇಡ್ ಹಾಕಿ ಎಲ್ಲಿ ಡೈವರ್ಟ್ ಮಾಡಬೇಕು ಮಾಡ್ತಾರೆ. ಆದ್ರೂ ಜನಗಳು ಕೇಳೋದಿಲ್ಲ. ಕೆಲವರು ತುಂಬಾ ದೂರ ನಡಿಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನುಗ್ಗಕ್ಕೆ ಹೋಗ್ತಾರೆ. ಹಿಂಗಾದಾಗ ಈ ತರ ಅದು ವ್ಯವಸ್ಥೆ ಚೆನ್ನಾಗಿದೆ ಸರ್. ಅಲ್ಲೆಲ್ಲ ನೀರು, ಟಾಯ್ಲೆಟ್ ಎಲ್ಲ ಮಾಡಿದ್ದಾರೆ. ಜನಗಳು ತುಂಬಾ ಓವರ್ಲೋಡ್ ಆದಾಗ ಸಮಸ್ಯೆ ಆಗುವಂಥದ್ದು. ಈ ಕಾಲ್ ತುಳಿತದಲ್ಲಿ ಈಗ ಸುಮಾರು ಒಂದು 15 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಘಟನೆಗೆ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ? ನೀವು ಅಲ್ಲೇ ಇದ್ದು ಪರಿಸ್ಥಿತಿ ನೋಡ್ತಾ ಇರೋದ್ರಿಂದ ಕೇಳ್ತೀನಿ. ಘಟನೆಗೆ ಇವರು ಅದೇ ಜನಗಳು ಒಟ್ಟಿಗೆ ಸ್ನಾನ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ನುಗ್ತಾರೆ. ಜನಗಳು ಸ್ವಲ್ಪ ಸಮಾಧಾನದಲ್ಲಿ ಇರ್ಬೇಕು. ಎಲ್ಲ ಸ್ನಾನ ಮಾಡ್ಬೋದು. ಸ್ವಾಮೀಜಿಗಳ ಜೊತೆ, ನಾಗಸಾಧುಗಳ ಜೊತೆ ನುಗ್ಗಕ್ಕೆ ಆಗೋದಿಲ್ಲ. ಅವರು ಬಿಡೋದಿಲ್ಲ. ಅವ್ರ ಜೊತೆ ಹೋಗಕ್ ಆಗೋದಿಲ್ಲ. ಅವ್ರ ಸ್ಪೀಡ್ಗೆ ಹೋಗಕ್ಕಾಗಲ್ಲ. ಆಬ್ವಿಯಸ್ಲಿ ಬೀಳ್ತಾರೆ. ಹೆಣ್ಮಕ್ಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಆಗೋದಿಲ್ಲ. ಕೆಲವ್ರಿಗೆ ಎಲ್ಲರಿಗೂ ತುಂಬಾ ನಡಿಬೇಕಾಗತ್ತೆ ಸರ್. ವೆಹಿಕಲ್ಗಳಿಗಂತೂ ಬಿಡ್ತಾ ಇಲ್ಲ. ಹೌದು. ತುಂಬಾ ನಾವೇ 15-20 ಕಿಲೋಮೀಟರ್ ನಡೆದಿದ್ದೀವಿ ಸರ್. ಓಕೆ, ಸೊ ಈಗ ಹೇಗಿದೆ ಸರ್ ಅಲ್ಲಿ ಸಿಚುವೇಶನ್? ನೀವೆಲ್ಲಿದ್ದೀರಾ ಈಗ? ನಾವು ಸ್ನಾನ ಮುಗಿಸ್ಕೊಂಡು ಮೈನ್ ರೋಡಿಗೆ ಬಂದ್ವಿ. ಮೈನ್ ರೋಡಿಂದ ನಾವು ಇದತ್ರ ನಮ್ಮ ಟ್ಯಾಕ್ಸಿ ಹತ್ರ ಹೋಗ್ತಾ ಇದೀವಿ. ಯಾವ ವೆಹಿಕಲ್ಗಳು ಇಲ್ಲ. ಸ್ಟೇಷನ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸರ್. ಕೋಟಿ ಜನ ಅಂತಂದ್ರೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಚಿಕ್ಕ ಜಾಗದಲ್ಲಿ. ಹೌದು ಹೌದು. ಓಕೆ, ಸುರಕ್ಷಿತವಾಗಿ ಬನ್ನಿ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ ಸರ್. ನಿಮ್ಮ ಆಶೀರ್ವಾದ. ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.